ನಿಮಗೆ ಇದು ಅನುಭವಕ್ಕೆ ಬಂದಿರುವಂತಹ ವಿಷಯನೇ ಆಗಿರ್ಬೋದು. ಬಂದಿಲ್ಲ ಅಂದ್ರೆ 100% ಬಂದೇ ಬರುತ್ತೆ. ಅಷ್ಟರಲ್ಲಿ ನೀವು ತಿಳ್ಕೊಂಡು ಅಲರ್ಟ್ ಆಗಿರಿ. ಅದೇನಂದ್ರೆ, ಜನರಿಗೆ ನಿಮ್ಮಿಂದ ಉಪಯೋಗ ಇದೆ ಅಂದ್ರೆ ಮಾತ್ರ ನಿಮ್ಮ ಹತ್ರ ಇರ್ತಾರೆ. ನೀವು ಅವರಿಗೆ ಎಲ್ಲಿವರೆಗೂ ಎಲ್ಲಾ ಕೆಲಸಗಳನ್ನ ಮಾಡ್ಕೊಡ್ತಾ ಇರ್ತೀರಾ, ದುಡ್ಡು ಗಿಫ್ಟ್ ಕೊಡ್ತಾ ಇರ್ತೀರಾ, ಎಮೋಷನಲ್ ಆಗಿ ಅವರಿಗೆ ಸಪೋರ್ಟ್ ಆಗಿ ನಿಂತ್ಕೊಂಡಿರ್ತೀರಾ, ಅಥವಾ ನೀವು ಯಾವುದೇ ರೀತಿಯಲ್ಲಿ ಅವರಿಗೆ ಸಹಾಯಕ್ಕೆ ಬರ್ತಾ ಇರ್ತೀರೋ ಅಲ್ಲಿವರೆಗೂ ಮಾತ್ರ ನಿಮಗೆ ಬೆಲೆ ಇರುತ್ತೆ. ಹಾಗಾಗಿ ನೀವು ಜನ ಯಾವಾಗ್ಲೂ ನಿಮ್ಮ ಮೇಲೇನೆ ಡಿಪೆಂಡ್ ಆಗಿರೋ ಹಾಗೆ ಮಾಡ್ಕೋಬೇಕು. ಆವಾಗ ನೀವು ಪವರ್ಫುಲ್ ಆಗಿ ಬರ್ತೀರಾ ಅಂತ ಈ ಲಾ ಹೇಳುತ್ತೆ. ಜನನ ನಮ್ಮ ಮೇಲೆ ಡಿಪೆಂಡ್ ಆಗೇ ಇರೋ ಹಾಗೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಸೊ ವೆಲ್ಕಮ್ ಟು ಪುಸ್ತಕಾಂಶ. ನಾವು ಮಾಡೋ ಮೊದಲನೇ ತಪ್ಪೇನಂದ್ರೆ, ನಾವು ನಮ್ಮ ಹತ್ರ ಇರುವಂತಹ ಸ್ಕಿಲ್ ಅಥವಾ ಕೌಶಲ್ಯಗಳನ್ನ, ವಿದ್ಯೆಗಳನ್ನ ಎಲ್ಲನೂ ಇನ್ನೊಬ್ಬರಿಗೆ ಆರಾಮಾಗೇನೆ ಹೇಳ್ಕೊಟ್ಬಿಡ್ತೀವಿ, ಯಾವುದು ಮುಚ್ಚುಮರೆ ಇಲ್ದೇ ಇರೋ ಹಾಗೆ. ಅವಾಗ ಏನಾಗುತ್ತೆ ಅಂದ್ರೆ, ನೆಕ್ಸ್ಟ್ ಡೇನೆ ನಮ್ಮನ್ನ ಆ ಕೆಲಸದಿಂದ ತೆಗೆದಾಕ್ಬಹುದು. ಏಕೆಂದ್ರೆ ನಮ್ಮನ್ನ ರೀಪ್ಲೇಸ್ ಅಥವಾ ಬದಲನ್ನ ಮಾಡೋದು ತುಂಬಾನೇ ಈಸಿ ಆಗಿರುತ್ತೆ. ಯಾರು ಬೇಕಾದ್ರೂ ನಮ್ಮ ಕೆಲಸವನ್ನ ಮಾಡೋವಷ್ಟು, ಜೊತೆಗೆ ನಾವು ಅದನ್ನ ಬೇರೆಯವ್ರಿಗಾಗ್ಲೇ ತಿಳಿಸ್ಕೊಟ್ಟಿರ್ತೀವಿ. ಹಾಗಾಗಿ ನಮ್ಮನ್ನ ತೆಗಿಯೋದು ಅಂತ ದೊಡ್ಡ ವಿಷಯ ಅಲ್ವೇ ಇಲ್ಲ. ಸೊ ನೀವು ಪವರ್ಫುಲ್ ಆಗ್ಬೇಕಂದ್ರೆ ಜನ ನಿಮ್ಮ ಬುದ್ಧಿವಂತಿಕೆನ ಅಥವಾ ನಿಮ್ಮ ಶಕ್ತಿಯ ಮೇಲೆ ಡಿಪೆಂಡ್ ಆಗಿರೋ ರೀತಿ ಮಾಡ್ಕೋಬೇಕು. ಕೆಲವು ಸೀಕ್ರೆಟ್ ಎಲ್ಲಾನು ನಿಮ್ಮ ಹತ್ರನೇ ಇರಬೇಕು. ಆ ಕೆಲಸ ಅಥವಾ ಆ ಸಿಚುವೇಶನ್ ನ ನಿಮ್ಮನ್ನ ಬಿಟ್ಟು ಬೇರೆ ಯಾರು ಹ್ಯಾಂಡಲ್ ಮಾಡೋಕೆ ಆಗದೆ ಇರೋ ರೀತಿ ನಿಮ್ಮ ಸೀಕ್ರೆಟ್ ಇರಬೇಕು. ಆವಾಗ ನಿಮ್ಮನ್ನ ಕೆಲಸದಿಂದ ತೆಗಿಯೋಕೆ ಸಾಧ್ಯನೇ ಇಲ್ಲ. ಸೊ ನಿಮ್ಮ ಸೀಕ್ರೆಟ್ ಎಲ್ಲ ಬಿಟ್ಕೊಡ್ಬೇಡಿ. ಜನ ನಿಮ್ಮ ಮೇಲೆ ಡಿಪೆಂಡ್ ಆಗಿರೋ ಹಾಗೇನೆ ಇಟ್ಕೊಂಡಿರಿ, ಆದ್ರೆ ಅದನ್ನ ತೋರಿಸ್ಕೋಬೇಡಿ ಅಷ್ಟೇ. ಇದರಿಂದ ನೀವು ಪವರ್ಫುಲ್ ಆಗಿ ಬರ್ಬೋದು. ಇದಕ್ಕೊಂದು ಎಕ್ಸಾಂಪಲ್ ಕೊಡೋದಾದ್ರೆ, ಇಟಲಿಯಲ್ಲಿ ಒಬ್ಬ ಸೈನಿಕ ಇರ್ತಾರೆ. ದಾಳಿ ಮಾಡೋರಿಂದ ತನ್ನ ರಾಜ್ಯವನ್ನ ಬಚಾವ್ ಮಾಡ್ತಾರೆ. ಅವಾಗ ಜನರೆಲ್ಲ ಸೇರಿ ತುಂಬಾ ಹೊಗಳ್ತಾರೆ. ಜೊತೆಗೆ ಅವನಿಗೆ ಯಾವ ರೀತಿ ಸತ್ಕಾರ ಮಾಡ್ತಾರೆ ಅಂತ ಕೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗ್ಬೋದು. ತುಂಬಾನೇ ಯೋಚನೆಯನ್ನ ಮಾಡ್ತಾರೆ. ಇದು ಕಡಿಮೆ ಉಪಯೋಗ ಅಲ್ಲ. ಈ ರಾಜ್ಯದ ಸ್ವತಂತ್ರ ಎಲ್ಲನೂ ರಕ್ಷಣೆಯನ್ನ ಮಾಡಿದ್ದಾರೆ. ಹಾಗಾಗಿ ಈ ಕೆಲಸಕ್ಕೆ ಎಷ್ಟು ದುಡ್ಡು ವಜ್ರ ಏನ್ ಕೊಟ್ರು ಅದು ಆ ಸಹಾಯಕ್ಕೆ ಸಾಟಿ ಆಗಲ್ಲ ಅಂತ ಎಲ್ಲಾನು ಡಿಸ್ಕಸ್ ಮಾಡ್ತಾರೆ. ಕೊನೆಗೆ ಒಂದು ಮೀಟಿಂಗ್ ಅನ್ನ ಮಾಡಿ ಎಲ್ಲ ಮಾತಾಡಿ ಒಂದು ನಿರ್ಧಾರಕ್ಕೆ ಬರ್ತಾರೆ. ಅವನನ್ನ ಸಾಯಿಸಿ ಅವನನ್ನ ದೇವರು ಅಂತ ನಾವು ಪೂಜೆಯನ್ನ ಮಾಡೋಣ ಅಂತ. ಹಾಗೆ ಮಾಡ್ತಾರೆ ಸಹ. ಕಾರಣ, ಅವನನ್ನ ಬದಲಾಯಿಸೋದು, ಮತ್ತೊಬ್ಬ ಸೈನಿಕನ್ನ ಹುಡುಕೋದು ಕಷ್ಟ ಅಲ್ವೇ ಅಲ್ಲ. ಹಾಗಾಗಿ ನಾವು ಮಾಮೂಲಿಯಾಗಿದ್ರೆ ನಮ್ಗೂನು ಯಾರು ಬೆಲೆ ಕೊಡಲ್ಲ, ನಮ್ಮನ್ನ ರೀಪ್ಲೇಸ್ ಮಾಡ್ಬಿಡ್ತಾರೆ. ನಮಗಿಂತ ಆ ವಿಷಯದಲ್ಲಿ ಚೆನ್ನಾಗಿರೋರು ಬಂದಾದ್ಮೇಲೆ ನಮಗಲ್ಲಿ ಸ್ಥಾನನೇ ಇರಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕು ಅಂದ್ರೆ, ತುಂಬಾ ಪವರ್ಫುಲ್ ಆಗಿರುವಂತಹ, ನಿಮ್ಗಿಂತ ದೊಡ್ಡ ಸ್ಥಾನದಲ್ಲಿ ಇರುವಂತಹ ಒಬ್ಬ ವೀಕ್ ನಾಯಕನನ್ನ ಗುರುತಿಸಬೇಕು. ಅವರು ವೀಕ್ ಅಲ್ಲ ಅಂದ್ರೆ ನಿಮ್ಮ ಸಹಾಯ ಅವ್ರಿಗೆ ಬೇಕಾಗೇ ಇರೋದಿಲ್ಲ. ಹಾಗಾಗಿ ನಿಮ್ಗಿಂತ ಸ್ವಲ್ಪ ವೀಕ್ ಆಗಿರುವಂತಹ ನಾಯಕನ ನೀವು ಬಳಸ್ಕೋಬೇಕು. ನಾಯಕ ಅಂದ್ರೆ ಈಗಿನ ಕಾಲಕ್ಕೆ ನಿಮ್ಗಿಂತ ಸ್ವಲ್ಪ ಮೇಲ್ ಸ್ಥಾನದಲ್ಲಿ ಇರುವಂತಹ ವ್ಯಕ್ತಿ. ಅವರಿಗೆ ಸಹಾಯವನ್ನ ಮಾಡಿ. ಅವರು ಸಣ್ಣ ಕೆಲಸಕ್ಕೂ ನಿಮ್ಮ ಹತ್ರನೇ ಬರೋ ಹಾಗೆ ಮಾಡ್ಕೋಬೇಕು. ನೀವು ಎಷ್ಟು ಚಾತುರ್ಯ ಹೊಂದಿದಿರ ಅನ್ನೋದನ್ನ ಅವ್ರಿಗೆ ತೋರಿಸ್ತಾ ಇರಬೇಕು. ಅವಾಗ ಅವರು ನಿಮ್ಮ ಸಜೆಷನ್ ಇಲ್ದೇನೆ ಯಾವ ಕೆಲಸನೂ ಮಾಡಕ್ ಹೋಗಲ್ಲ. ಅವರಿಂದ ಏನಾದ್ರೂ ತಪ್ಪಾದ್ರೂ ಅದರಿಂದ ನೀವು ಅವರನ್ನ ಹೊರ ತರಬೇಕು, ಅದನ್ನ ಸರಿ ಮಾಡ್ಬೇಕಾಗತ್ತೆ. ಇದರಿಂದ ಮುಂದೆ ನಿಮ್ಮ ಹತ್ರನೇ ಬರ್ತಾ ಹೋಗ್ತಾರೆ. ಅವರ ನಂಬಿಕೆ ಗಳಿಸಾದ್ಮೇಲೆ ನಿಮ್ಮನ್ನ ಒಂದು ಒಳ್ಳೆ ಸ್ಥಾನದಲ್ಲಿ ಕೂರಿಸ್ತಾರೆ. ಇದೇ ನೀವು ಪವರ್ಫುಲ್ ಆಗೋ ಮೊದಲ ಮೆಟ್ಟಿಲು. ನಿಮ್ಮ ಬುದ್ಧಿನೋ ಅಥವಾ ಶಕ್ತಿನೋ ಯಾವ ಸಾಮರ್ಥ್ಯನೋ ಮೆಚ್ಚಿ ಒಂದು ಸ್ಥಾನವನ್ನ ಕೊಟ್ಟ ಆದ್ಮೇಲೆ ಅವರು ನಿಮ್ಮ ಮಾತನ್ನ ಮೀರೋಕಾಗೋದೇ ಇಲ್ಲ. ನಿಮ್ಮನ್ನ ಕೆಲಸದಿಂದ ಅಥವಾ ಅವರ ಲೈಫ್ ಇಂದ ತೆಗೆದಾಕಕ್ಕೂ ಆಗಲ್ಲ. ಕಾರಣ, ತೆಗೆದ್ರೆ ನಿಮ್ಮಷ್ಟು ಬುದ್ಧಿವಂತರು, ಅವ್ರಿಗೆ ಉಪಯೋಗ ಆಗುವಂತವ್ರು ಸಿಗೋದು ಕಷ್ಟ ಆಗೋಗುತ್ತೆ. ಆ ರೀತಿ ನೀವು ಅವರು ಮಾಡುವಂತಹ ಕೆಲಸವನ್ನ, ಜೊತೆಗೆ ಅವರಿಗೆ ಗೊತ್ತಾಗದೇ ಇರೋ ಕೆಲಸಗಳನ್ನ ಎಲ್ಲಾನು ಕಲ್ತ್ಕೊಂಡು ಪ್ರಾವೀಣ್ಯತೆಯನ್ನ ಹೊಂದಬೇಕಾಗತ್ತೆ. ಜೊತೆಗೆ ನಿಮ್ಮ ಜೊತೆ ಇರೋರು ನಿಮ್ಮ ಮೇಲೇನೆ ಡಿಪೆಂಡ್ ಆಗಿರೋ ಹಾಗೆ ಮಾಡಬೇಕು. ಹೇಗೆ ಅಂದ್ರೆ, ನೀವೆಲ್ಲಾನು ಕಲಿಸಕ್ ಹೋಗ್ಬಾರ್ದು. ಕೆಲವು ಸೀಕ್ರೆಟ್ ನಿಮ್ಮ ಹತ್ರನೇ ಇರಬೇಕು. ಅವಾಗ ಅವರು ಸೇರಿ ಫುಲ್ ಎಲ್ಲಾನು ನಿಮ್ಮ ಮೇಲೇನೆ ಡಿಪೆಂಡ್ ಆಗಿರುತ್ತೆ. ಅದೇ ನೀವು ಎಲ್ಲಾನು ಹೇಳ್ಕೊಡ್ತಾ ಹೋದ್ರೆ ನಿಮ್ಮನ್ನ ಹೊರಗಾಕೋದು ಕಷ್ಟ ಅಲ್ವೇ ಅಲ್ಲ. ನಿಮ್ಮಲ್ಲಿ ಅಷ್ಟು ನಾಲೆಡ್ಜ್ ಇರೋದ್ರಿಂದ ಅವರು ತೆಗಿಯಕ್ಕೆ ಆಗೋದೇ ಇಲ್ಲ. ತೆಗೆದ್ರೂ ನಿಮ್ಗೆ ಇನ್ನೊಂದು ಕಡೆ ಹೋದ್ರೂ ನಡೆಯುತ್ತೆ. ನಿಮ್ಗೆ ಯಾವುದೇ ಲಾಸ್ ಆಗಲ್ಲ, ಆದ್ರೆ ಅವ್ರಿಗೆ ತುಂಬಾನೇ ಲಾಸ್ ಆಗುತ್ತೆ. ಹಾಗಾಗಿ ನೀವು ಯಾವುದೇ ಡಿಸಿಷನ್ ತಗೊಂಡ್ರು ಅವರು ಆಯ್ತು ಅಂತಾನೆ ಹೇಳೋದು. ಏನಿದ್ರು ಅವರು ಹೆಸರಿಗೆ ಮಾತ್ರ ಪವರ್ ಅಲ್ಲಿ ಇರ್ತಾರೆ. ನಿಜವಾದ ಪವರ್ ಇರೋದು ನಿಮ್ಮ ಹತ್ರನೇ. ನಿಮ್ಮ ಪ್ರಕಾರನೇ ಎಲ್ಲಾನು ನಡೆಯುತ್ತೆ. ಹೀಗೆ ನೀವು ಪವರ್ಫುಲ್ ಆಗಿ ಬೆಳಿಬಹುದು. ಹಾಗಂತ ನಿಮ್ಮ ಮೇಲೆ ಪೂರ್ತಿ ಎಲ್ಲರೂ ಪ್ರೀತಿಯಿಂದ ಇರ್ತಾರೆ, ಗೌರವನ ಪ್ರೀತಿಯಿಂದನೇ ಕೊಡ್ತಾ ಇದಾರೆ ಅಂತ
ಅನ್ಕೋಬೇಡಿ. ಅವರ ನಿರ್ಧಾರದ ವಿರುದ್ಧ ಹೋದಾಗ ದ್ವೇಷನು ನಿಮ್ಮ ಮೇಲೆ ಹುಟ್ಟುತ್ತೆ. ಅವ್ರಿಗೆ ನೀವು ಆಗಿರೋದ್ರಿಂದ ಮಾತ್ರ ನಿಮ್ಗೆ ಏನು ಮಾಡಕ್ಕಾಗ್ತಿಲ್ಲ ಅಷ್ಟೇನೆ. ನಿಮ್ಮಂತವ್ರನ್ನ ತೆಗೆದು ಮತ್ತೊಬ್ಬರಿಗೆ ಟ್ರೈನಿಂಗ್ ಮಾಡಿ ನಿಮ್ಮಷ್ಟೇ ಬುದ್ಧಿವಂತರನ್ನಾಗಿ ಮಾಡೋದು ಆಲ್ಮೋಸ್ಟ್ ಇಂಪಾಸಿಬಲ್ ಆಗಿರುತ್ತೆ. ಅವಾಗ ನಿಮ್ಮ ಮಾತೇನೆ ನಡಿಬೇಕಾಗತ್ತೆ. ನಿಮ್ಮ ಮಾತು ಅವ್ರಿಗೆಲ್ಲಾನು ಉಪಯೋಗ ಆಗ್ತಾ ಇದ್ರೆ ನಿಮ್ಮ ಮಾತು ಬಿಟ್ಟು ಬೇರೆ ಮಾತು ನಡೆಯೋಕೆ ಸಾಧ್ಯನೇ ಇರಲ್ಲ. ಇದಕ್ಕೆ ಎಕ್ಸಾಂಪಲ್ ಕೊಡೋದಾದ್ರೆ 1847ರಲ್ಲಿ ಬಿಸ್ಮಾರ್ಕ್ ಅವರು ಪರ್ಷಿಯಾದಲ್ಲಿ ಡೆಪ್ಯೂಟಿಯಾಗಿ ಸ್ಥಾನವನ್ನ ಅಲಂಕರಿಸ್ತಾರೆ. ಅಲ್ಲಿನ ರಾಜ ಫೆಡ್ರಿಕ್ ದ ಫೋರ್ತ್ ಅಷ್ಟು ಪವರ್ಫುಲ್ ಅಲ್ಲ. ಅಲ್ಲಿನ ಲಿಬ್ರಲ್ಸ್ ಹೇಗ್ ಹೇಳ್ತಾರೋ, ಪಾರ್ಲಿಮೆಂಟ್ ಅಲ್ಲಿ ಹೇಗ್ ಹೇಳ್ತಾರೋ ಹಾಗೇನೆ ಇವರ ನಿರ್ಧಾರ ಎಲ್ಲಾನು ತಗೊಂತಾ ಇರ್ತಾರೆ. ಅವಾಗ ಬಿಸ್ಮಾರ್ಕ್ ಅವರು ಲಿಬ್ರಲ್ ಅಥವಾ ಪಾರ್ಲಿಮೆಂಟ್ ಕಡೆ ಹೋಗಲ್ಲ, ಆ ರಾಜನ ಕಡೆ ನಿಂತ್ಕೊಂತಾರೆ. ಇವರ ನಿರ್ಧಾರ ಅಥವಾ ಆಯ್ಕೆಗಳನ್ನೇ ಬೇರೆ ಇರುತ್ತೆ. ಅದಕ್ಕೆ ರಾಜ ಅವನನ್ನ ಅಷ್ಟು ಇಷ್ಟಪಡಲ್ಲ. ಆದ್ರೆ ರಾಜನಿಗೆ ಇರುವಂತಹ ವೀಕ್ನೆಸ್ ಎಲ್ಲ ನೀವು ನೋಡ್ಕೋತಾ ಇರ್ತಾನೆ, ಅದನ್ನ ಸರಿ ಮಾಡುವಂತ ಕೆಲಸವನ್ನ ಮಾಡ್ತಾ ಇರ್ತಾನೆ. ಎಲ್ಲರಿಗೂ ಅನ್ಸುತ್ತೆ ಎಂತ ದಡ್ಡ ಇವನು, ಆ ರಾಜನ ಕಡೆ ಹೋಗೋ ಬದಲು ಪಾರ್ಲಿಮೆಂಟ್ ನವ್ರ ಕಡೆ ಬಂದಿದ್ರೆ ಏನ್ ಬೇಕಾದ್ರೂ ನಾವು ಮಾಡಿಸಬಹುದಾಯ್ತು, ತಗೋಬಹುದಾಗಿತ್ತು ಅಂತ. ಆದ್ರೆ ಬಿಸ್ಮಾರ್ಕ್ ಅವರು ರಾಜನ ಪರ ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ತಾರೆ. ಅವರು ಏನಾದ್ರು ತಪ್ಪು ಮಾಡಿದ್ರೆ ಅವರನ್ನ ವಹಿಸ್ಕೊಂತಾ ಇರ್ತಾರೆ. ಆ ತಪ್ಪನ್ನ ಮುಚ್ಚಾಕೋಕೆ ನೋಡ್ತಾರೆ. ಅವರನ್ನ ಬುದ್ಧಿವಂತರು, ಶಕ್ತಿವಂತರು ಅಂತ ತೋರಿಸ್ತಾ ಇರ್ತಾರೆ. ಹೀಗೆ ರಾಜನಿಗೆ ತುಂಬಾ ಸಹಾಯ ಮಾಡಿ ಕೆಲವು ನಿರ್ಧಾರಗಳು ಒಳ್ಳೆ ರಿಸಲ್ಟ್ ಎಲ್ಲ ಬಂದಾದ್ಮೇಲೆ ರಾಜ ಇವರಿಗೆ ಪಾರ್ಲಿಮೆಂಟ್ ಅಲ್ಲಿ ಒಬ್ಬ ಮೆಂಬರ್ ಆಗಿ ಇವರನ್ನ ಬಡ್ತಿಯನ್ನ ಮಾಡ್ತಾರೆ. ಮಿಲಿಟರಿ ಡಿಸಿಷನ್ಗಳು, ರಾಜಕೀಯದ ಒಳತಂತ್ರ, ರಾಜತಂತ್ರ, ಹೀಗೆ ಎಲ್ಲದರಲ್ಲೂ ರಾಜನಿಗೆ ಬಿಸ್ಮಾರ್ಕ್ ಅವರು ಸಹಾಯ ಮಾಡ್ತಾನೆ ಹೋಗ್ತಾರೆ. ಆ ರಾಜ್ಯಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿ ಬಿಸ್ಮಾರ್ಕ್ ಅವ್ರನ್ನ ಮತ್ತೆ ಪ್ರಮೋಟ್ ಅನ್ನ ಮಾಡಲಾಗುತ್ತೆ. ರಾಜನ ನಿರ್ಧಾರ ಏನೇ ಇರಲಿ ಎಲ್ಲ ಬಿಸ್ಮಾರ್ಕ್ ಕೈಯಲ್ಲೇನೆ ಇರುತ್ತೆ. ಪೂರ್ತಿ ಶಕ್ತಿ ಇರೋದೇನೆ ಬಿಸ್ಮಾರ್ಕ್ ಕೈಯಲ್ಲಿ. ರಾಜ ಹೆಸರಿಗೆ ಮಾತ್ರ ಆಗಿರ್ತಾರೆ. ಆಮೇಲೆ 1961ರಲ್ಲಿ ರಾಜ ಫೆಡ್ರಿಕ್ ಅವರು ಮರಣವನ್ನ ಹೊಂದ್ತಾರೆ. ಆ ಸ್ಥಾನಕ್ಕೆ ಅವರ ತಮ್ಮ ವಿಲಿಯಮ್ಸ್ ಅವರು ಬರ್ತಾರೆ. ವಿಲಿಯಮ್ಸ್ಗೆ ಬಿಸ್ಮಾರ್ಕ್ ಅನ್ನ ಕಂಡ್ರೆ ಸ್ವಲ್ಪನೂ ಇಷ್ಟ ಇರಲ್ಲ. ಆದ್ರೆ ಅವನನ್ನ ರಾಜ್ಯದಿಂದ ಅಥವಾ ಅವನ ಕೆಲಸದಿಂದ ತೆಗೆದಾಕೋಕೆ ಆಗಲ್ಲ. ತೆಗೆದ್ರೆ ತುಂಬಾ ಶತ್ರುಗಳನ್ನ ಅವರೇನೆ ಎದುರಿಸಬೇಕಾಗುತ್ತೆ. ಆ ಚಾಣಕ್ಯತೆ ಯಾರಿಗೂ ಇರಲ್ಲ. ಹಾಗಾಗಿ ಅವರು ಏನ್ ಹೇಳಿದ್ರು ಅವ್ರ ಮಾತನ್ನೇ ನಡೆಯುತ್ತೆ. ಅವ್ರ ಮಾತನ್ನೇನಾದ್ರು ಕೇಳಿಲ್ಲ ಅಂದ್ರೆ ನಾನು ಕೆಲಸವನ್ನೇ ಬಿಟ್ಟು ಹೋಗ್ತೀನಿ ಅಂತ ಅವ್ರು ಅಂದ್ರೆ ಸಾಕು, ಆಯ್ತು ಅಂತ ಎಲ್ಲರೂ ಒಪ್ಕೊಳ್ಳೇಬೇಕಾಗಿರುತ್ತೆ. ಬೇರೆ ಮಾರ್ಗನೇ ವಿಲಿಯಮ್ಸ್ ಅವ್ರಿಗೆ ಇರಲ್ಲ. ಇಲ್ಲಿ ಸ್ಥಾನ ಇರೋದು ವಿಲಿಯಮ್ಸ್ಗೆನೆ, ಪೂರ್ತಿ ಪವರ್ ಇರೋದು ಬಿಸ್ಮಾರ್ಕಿಗೆ ಮಾತ್ರ. ಇದು ನಮ್ಮ ಮೇಲೆ ಜನ ಡಿಪೆಂಡ್ ಆಗಿ ಇರೋ ಹಾಗೆ ಮಾಡುವಂತಹ ರೀತಿ. ಇಲ್ಲಿ ನಿಮ್ಮ ಗೆಲುವೇ ಆಗ್ತಾ ಇದೆ ಅಂತ ನೋಡಕ್ ಹೋಗ್ಬಿಡಿ. ಅವ್ರಿಗೂ ಗೆಲುವಿದೆ, ನಿಮ್ಗೂ ಗೆಲುವಿದೆ. ಹಾಗಾಗಿ ಯಾರ ಮೇಲೂ ನೀವು ಡಿಪೆಂಡ್ ಆಗಿ ಅವರಿಂದನೇ ಇಲ್ಲ ಅಂದ್ರೆ ನಾನೇನು ಇಲ್ಲ ಅಂತ ಅನ್ನೋ ಹಾಗೆ ನಿಮ್ಮ ಜೀವನವನ್ನ ರೂಪಿಸ್ಕೋಬೇಡಿ. ನೀವು ಮುಂದೆ ಪವರ್ಫುಲ್ ಆಗಿ ಬರೋಕೆ ಬೇಕಾಗಿರುವಂತಹ ಸ್ಕಿಲ್ ಅಥವಾ ವಿದ್ಯೆ ಎಲ್ಲಾನು ತಿಳ್ಕೊಂಡು ಕಲ್ತ್ಕೊಂಡು ನೀವು ಎಲ್ಲರಿಗಿಂತ ಪವರ್ಫುಲ್ ಆಗಿ ಬರಬೇಕು. ಯಾರು ಬಿಟ್ಟೋದ್ರೂ ನೀವು ಭಯ ಪಡಬಾರ್ದು. ನೀವು ಹೋದ್ರೆ ಎಲ್ಲಾನು ಭಯ ಪಡಬೇಕು. ಅದು ಪವರ್ಫುಲ್ ಆಗೋ ರೀತಿ. ಇದು ಲಾ ನಂಬರ್ 11. ಈ ವಿಡಿಯೋದಿಂದ ಏನಾದ್ರೂ ಸ್ವಲ್ಪ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ತಿಳ್ಕೊಂಡಿದ್ರೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ. ನಮ್ಮ ವಿಡಿಯೋನ ತಪ್ಪದೇ ನೋಡ್ಬೇಕು ಅಂದ್ರೆ ಸಬ್ಸ್ಕ್ರೈಬ್ ಮಾಡೋ ಜೊತೆಗೆ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗ್ಲಿಲ್ಲ ಅಂತ ಕಾಮೆಂಟ್ ಅನ್ನು ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದ. ಕಲಿಯುತ್ತಲೇ ಇರಿ.